ವಾಟ್ ನೆಕ್ಸ್ಟ್ ಸ್ಟೆಪ್ ಏನು ಅದು. ನನ್ನ ಗಾಡಿ RTO ಒಳಗಡೆ ಹೋಯ್ತು ಅಂದರೆ ಎಕ್ಸಾಕ್ಟ್ ರ್ಯಾಪಿಡೋ ಓಡಿಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ಫೈನು 5,000 ಇರುತ್ತೆ. ಬಟ್ ಯಾವ ಕಂಪ್ನಿಯವ್ರು ಕೂಡ ಇನ್ನೂ ಮುಂದೆ ಬಂದಿಲ್ಲ ಆ ಗಾಡಿನ ಬಿಡಿಸ್ಕೊಟ್ರು. ಅವ್ರು ಯಾವುದೇ ಅಸೋಸಿಯೇಷನ್ ಮೊರೆ ಹೋಗಿಲ್ಲ ಅವರು ಇನ್ನು. ಸೊ ಗೌರ್ಮೆಂಟಿಂದ ಆಗಲಿ RTO ಅಧಿಕಾರಿಗಳಿಂದ ಆಗಲಿ ಆಟೋದವರಿಂದ ಆಗಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ತೊಂದರೆ ಕೊಟ್ಟಂಗೆ. ಸೊ ಆದಷ್ಟು ನೀವೇ ಯೋಚನೆ ಮಾಡಬೇಕಾಗಿರುತ್ತಂತಕ್ಕಂಥದ್ದು ಆಟೋ ಡ್ರೈವರ್ಸ್ಗೆ ಹೇಳ್ತಾ ಇರೋದು ನಾನಿದು. ಇಂಥವರೇ ಮಾಡಬೇಕು, ಈ ಗಾಡಿನ ಇರಬೇಕು, ಈ ಥರ ನಂಬರ್ ಪ್ಲೇಟೇ ಇರಬೇಕು ಅಂತ ಏನೋ ಆಪ್ಷನ್ನ ರಿಮೂವ್ ಮಾಡಬೇಕು. ಆಪ್ಷನ್ನ ರಿಮೂವ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಎಲ್ಲೋ ಬೋರ್ಡ್ ಟೂ ವೀಲರ್ನ ನಡೆಸ್ಬೋದು. ಹೆಂಗೆ ಅಂತ ಯೂಸ್ ಮಾಡ್ತಾ ಇರೋದು ಮಿಡಲ್ ಕ್ಲಾಸ್ದವರು. ಬ್ರೋ, ಈಗ ನಿಮಗೆ ಮಂತ್ಲಿ ಕಮಿಟ್ಮೆಂಟ್ಸ್ ಅಂತ ಏನಿದೆ, ಈಗ ಕಮಿಟ್ಮೆಂಟ್ಸ್ಗೆ ಏನು ಮಾಡ್ತಿದ್ದೀರಾ? ಸೊ ಈಗ ಏನಾದರೂ ನೀವು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೀರಾ ಇಲ್ಲ ಏನು ಮಾಡ್ತಿದ್ದೀರಾ? ಬ್ರೋ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಮಂತ್ಲಿ ಕಮಿಟ್ಮೆಂಟ್ಸ್ ಅಂತ ಬಂದರೆ ನಾನು 30,000 ಎವ್ರಿ ಮಂತ್ ನಾನು EMI ಕೂಡ ಕಟ್ಟಬೇಕಿರುತ್ತೆ. ಸೊ ಸದ್ಯಕ್ಕೆ ನಾನು ಇವಾಗ ಪೋರ್ಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇ ರ್ಯಾಪಿಡೋ ಸದ್ಯದಲ್ಲಿ ಸ್ಟಾಪ್ ಮಾಡಿರೋ ಕಾರಣದಿಂದ ಪೋರ್ಟ್ರಲ್ಲಂತೂ ತುಂಬಾ ಕಡಿಮೆ ಆರ್ಡರ್ಸ್ ಇದ್ದಾವೆ. ಎಲ್ಲ ಜನ ಕೂಡ ಪೋರ್ಟ್ರಿಗೆ ಬಂದಿದ್ದಾರೆ. ಇನ್ನು ಸ್ವಿಗ್ಗಿ ಝೊಮ್ಯಾಟೊ ಕಡೆಗೆ ಬರೋದಾದರೆ ಮಿನಿಮಮ್ 12 ಅವರ್ ಕೆಲಸ ಮಾಡಿದ್ರೆ ಒಂದು 1,500 ರೂಪಾಯಿ ಮಾಡ್ತಾ ಇದ್ದಾರೆ ಇವಾಗ. ಎಕ್ಸಾಕ್ಟ್ ನನ್ನ ಕಣ್ಮುಂದೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಸೊ 12ರಿಂದ 13 ತಾಸು ಕೆಲಸ ಮಾಡಿದ್ರೆ ಬರೀ 1,500 ರೂಪಾಯಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕಷ್ಟ ಆಗ್ತಾ ಇದೆ ಬರೀ ಒಂದು ಅಪ್ಲಿಕೇಶನ್ನ ಇವರು ಬಾಯ್ಕಾಟ್ ಮಾಡೋದ್ರಿಂದ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈಗ ಇದೇ ಥರ ನೀವು ಒಬ್ಬರನ್ನೇ ಅಲ್ಲ, ಇದು ನಮ್ಮ ಪರಿಸ್ಥಿತಿನೂ ಹಂಗೆ. ಆ್ಯಂಡ್ ಈಗ ಸುಮಾರು ಜನ ರೈಡರ್ಸು ಇದೇ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ವಾಟ್ ನೆಕ್ಸ್ಟ್ ಸ್ಟೆಪ್ ಏನು, ಅಥವಾ ನೀವೇನಾದರೂ ಈಗ ಸುಮಾರು ಅಸೋಸಿಯೇಷನ್ಸ್ ಇದ್ದಾವೆ, ಸೊ ಅವ್ರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಅಥವಾ ಕಂಪ್ನಿಯವ್ರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ? ಏನಾದರೂ ನಿಮ್ಮ ರೆಸ್ಪಾನ್ಸ್? ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥದ್ದು, ನನ್ನ ಗಾಡಿ RTO ಒಳಗಡೆ ಹೋಯ್ತು ಅಂದರೆ ಯಾರೂ ಕೂಡ ಮುಂದೆ ಬರಲ್ಲ ಬಿಡಿಸ್ಕೊಳ್ಳಿಕ್ಕೆ. ಫಸ್ಟ್ ಆಫ್ ಆಲ್ ಇದು ಮೈಂಡಲ್ಲಿ ಇಟ್ಕೊಂಡು ನೀವು ಗಾಡಿ ಓಡಿಸ್ಬೇಕಾಗಿರುತ್ತೆ. ಸೊ ನನ್ನ ತುಂಬ ಫ್ರೆಂಡ್ಸ್ ಕೂಡ ಲೈಕ್ RTOದಲ್ಲಿ ಸಿಗಾಕೊಂಡು 15ರಿಂದ 20 ಸಾವಿರ ಫೈನ್ ಕಟ್ಕೊಂಡಿದ್ದಾರೆ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಗೌರ್ಮೆಂಟ್ ಕಡೆಯಿಂದ ನಮಗೆ ಅಂತ ಒಂದು ಗೈಡ್ಲೈನ್ಸ್ ಬಂದಮೇಲೆ ಈ ಕೆಲಸನ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಾನು ಪೋರ್ಟ್ರ್ ಆಯಿತು, ಸ್ವಿಗ್ಗಿ ಝೊಮ್ಯಾಟೊ ಆಯಿತು, ಇದರಲ್ಲಿ ನಾನು ಪ್ರೆಸೆಂಟ್ನ ಕೆಲಸ ಮಾಡ್ತಾಯಿದ್ದೀನಿ. ಬ್ರೋ, ಈಗ ನೀವು ಹೇಳಿದ್ರಿ ನಿಮ್ಮ ಫ್ರೆಂಡ್ಸು ಗಾಡೀಸೆಲ್ಲ ಇಟ್ಕೊಂಡಿದ್ರು ಅಂತ. ಸೊ ಎಷ್ಟು ಫೈನ್ ಹಾಕಿದ್ದಾರೆ ಅವ್ರಿಗೇನೆಲ್ಲ? ಲೈಕ್ ಅಲ್ಲ ಕೆಲವೊಂದು DL ಕಾಯಿನ್ಸ್ ಆಗಿದೆ ಅಂತಿದ್ರು. ಸೊ ಏನು ಫೈನ್ಸ್ ಆಗಿದೆ ಬ್ರೋ? ಎಕ್ಸಾಕ್ಟ್ ರ್ಯಾಪಿಡೋ ಓಡಿಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ಫೈನು 5,000 ಇರುತ್ತೆ. ಮತ್ತು ನಿಮ್ಮ ಗಾಡಿ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮದು ವೆಹಿಕಲ್ ನಂಬರ್ ಏನಾದರೂ ಅಪ್ಲಿಕೇಶನಲ್ಲಿ ಚೇಂಜ್ ಇದೆಯಾ, ನೀವು ಬೇರೆ ಗಾಡಿ ಓಡಿಸ್ತಾ ಇದ್ದೀರಾ, ಮತ್ತು ನಿಮ್ಮದು ಇನ್ಸೂರೆನ್ಸ್ ಏನಾದರೂ ಎಕ್ಸ್ಪೈರ್ ಆಗಿದೆಯಾ, ಮತ್ತು ನಿಮ್ಮ ಗಾಡಿ ಫಿಟ್ನೆಸ್ ಇಲ್ವಾ, ಪೊಲ್ಯೂಷನ್ ಟೆಸ್ಟ್ ಇಲ್ವಾ, ಸೊ ಎಮಿಷನ್ ಟೆಸ್ಟ್ ಇಲ್ವಾ, ಈ ಥರ ಎಲ್ಲ ಇರುತ್ತೆ. ಸೊ ಇದ್ರ ಮೇಲೆ ಆ್ಯಡ್ ಆನ್ ಆಗ್ತಾ ಇರುತ್ತೆ. ಸೊ 5,000 ಬರೀ ನಿಮಗೆ ರ್ಯಾಪಿಡೋಗಂತಲೇ ಫೈನ್ ಇರುತ್ತೆ. ಆ್ಯಡ್ ಆನ್ ಮಾಡಿಕೊಂಡು 1,000-1,500 ಈ ಥರ ಆ್ಯಡ್ ಆನ್ ಮಾಡಿಕೊಂಡು 10-15 ಸಾವಿರವರೆಗೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇನ್ನೊಂದು ವಿಷಯ ಕ್ಲಿಯರ್ ಏನಪ್ಪ ಅಂತಂದರೆ, ಯಾರ್ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅವ್ರು ಬರೀ 5,000 ಕೊಟ್ಬಿಟ್ಟು ಗಾಡಿನ ಬಿಡಿಸ್ಕೊಂಡು ಬಂದಿದ್ದಾರೆ ಪ್ರೆಸೆಂಟು. ಓಕೆ ಬ್ರೋ, ಈಗ ಕಂಪ್ನಿಯವ್ರು ಏನಾದರೂ ನಿಮ್ಮ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ರಾ? ಅಂದರೆ ಈಗ ಗಾಡಿ ಹಿಡ್ದಿದ್ರಲ್ಲ, ಸೊ ಅವ್ರೇನಾದರೂ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದವರು? ಸೊ ಆಲ್ಮೋಸ್ಟ್ ನೋಡಿ, ಇವಾಗ ಬೆಂಗಳೂರಲ್ಲಿ ನಡೀತಾ ಇರೋದು ಊಬರು ಮತ್ತು ರ್ಯಾಪಿಡೋ. ಸೊ ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ, ಸರ್ ನೀವು ಫೈನ್ ಕಟ್ಬಿಟ್ಟು ಗಾಡಿನ ಬಿಡಿಸ್ಕೊಳ್ಳಿ, ನಾವು ಮುಂದೆ ಏನು ಪ್ರೋಸೆಸ್ ಇದೆ ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವ ಕಂಪ್ನಿಯವ್ರು ಕೂಡ ಇನ್ನೂ ಮುಂದೆ ಬಂದಿಲ್ಲ, ಆ ಫೈನ್ನ ಕ್ಲಿಯರೆನ್ಸ್ ಮಾಡಿಸ್ಕೊಟ್ಟಿಲ್ಲ. ಸೊ ತುಂಬ ರೈಡರ್ ಕಷ್ಟದಲ್ಲಿದ್ದಾರೆ, 5-10 ಸಾವಿರ 15 ಸಾವಿರ ಕಳ್ಕೊಂಡವ್ರಿದ್ದಾರೆ. ಸೊ ಕಂಪ್ನಿ ಏನು ಸ್ಟೆಪ್ ತಗೊಳುತ್ತೋ ಇನ್ನು ಮುಂದೆ ನೋಡಬೇಕಾಗಿರೋಂಥದ್ದು ಬ್ರೋ. ಓಕೆ, ನೀವು ಕಂಪ್ನಿಯವ್ರ ಹತ್ರ ಏನಾದರೂ ರಿಕ್ವೆಸ್ಟ್ ಅಥವಾ ನಿಮ್ಮ ಒಪಿನಿಯನ್ ಅವ್ರಿಗೆ ಏನಾದರೂ ಕೇಳೋಕ್ಕೆ? ಸೊ ಕಂಪ್ನಿಯವರಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಯಾರ್ಯಾರ್ದು ಫೈನ್ ಬಿದ್ದಿದೆ, ಯಾರ್ಯಾರ್ದು ಚಲಾನ್ ಕಟ್ಟಾಗಿದೆಯಲ್ಲ, ಸೊ ಅವ್ರಿಗೆ ಕಂಪ್ನಿ ಕಡೆಯಿಂದ ಏನಾದರೂ ಕಂಪನ್ಸೇಷನ್ ಅನ್ನೋದು ಕೊಟ್ಟರೆ ಒಳ್ಳೆಯದು. ಯಾಕಂತಂದರೆ ಅವರು ಸಾಲ ಮಾಡಿನೇ 10-15 ಸಾವಿರ ಕ್ಲಿಯರ್ ಮಾಡಿರ್ತಾರೆ. ತನ್ನ ಗಾಡಿ ಹೋಗುತ್ತೆ, ಲಕ್ಷಾನು ರೂಪಾಯಿ ಗಾಡಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಟೆನ್ಷನ್ ಮಾಡಿಕೊಂಡು ಸಾಲ ಮಾಡಿಕೊಂಡು 15-20 ಸಾವಿರ ಕಟ್ಬಿಟ್ಟು ಗಾಡಿನ ಬಿಡಿಸ್ಕೊಂಡು ಬಂದಿದ್ದಾರೆ. ಸೊ ಕಂಪ್ನಿಯವರಿಂದ ಒಂದೇ ಒಂದು ರಿಕ್ವೆಸ್ಟು, ನೀವು ಮುಂದೆ ಬಂದು ಏನಾದರೂ ಒಂದು ರೈಡ್ರಿಗೆ ಎಷ್ಟಾಗುತ್ತೋ ಅಷ್ಟು, ಲೈಕ್ 5,000 ಏನಾದರೂ ಇದೆಯಲ್ಲ ಅದಾದರೂ ಕ್ಲಿಯರ್ ಮಾಡಿದ್ರು ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಓಕೆ ಬ್ರೋ, ಈಗ ಇದನ್ನು ಏನಾದರೂ ಲೈಕ್ ಸುಮಾರು ಅಸೋಸಿಯೇಷನ್ಸ್ ಇದೆ. ಸೊ ಈಗ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ಸ್ ಇದೆ. ಸೊ ಅವ್ರಿಗೇನಾದರೂ ನಿಮ್ಮ ಫ್ರೆಂಡ್ ಹೋಗ್ಬಿಟ್ಟು ಕೇಳಿದಾರಾ, ಅಂದರೆ ನನಗೆ ಈ ರೀತಿ ನಾನು ಪ್ರಾಬ್ಲಮ್ ಆಗಿದೆ, ಸೊ ನನಗೇನಾದರೂ ಹೆಲ್ಪ್ ಮಾಡಿ ಅಂತ? ಸೊ ಹಂಗೆ ಹೇಳ್ಬೇಕಪ್ಪ ಅಂತಂದರೆ, ಹಂಗೆ ಯಾರೂ ಹೋಗಿಲ್ಲ ನನ್ನ ಫ್ರೆಂಡ್ಸು. ಯಾಕಂತಂದರೆ ಅವ್ರು ಗಾಡಿ ಬಿಡಿಸ್ಕೊಳ್ಳೋ ಟೆನ್ಷನಲ್ಲಿದ್ದರು. ಸೊ ಫೈನಲಿ 4ರಿಂದ 5 ದಿನ ಆದಮೇಲೆ ಅವ್ರ ಗಾಡಿನ ಬಿಡಿಸ್ಕೊಟ್ರು. ಅವ್ರು ಯಾವುದೇ ಅಸೋಸಿಯೇಷನ್ ಮೊರೆ ಹೋಗಿಲ್ಲ ಬ್ರೋ, ಇನ್ನೂ ಯಾವುದೇ ರೀತಿ ಆ ಥರ ಯಾವುದೇ ರೀತಿ ಹೋಗಿಲ್ಲ. ಓಕೆ ಬ್ರೋ, ಈಗ ನಾನು ಕೇಳೋದು ನಿಮ್ಮ ಒಪಿನಿಯನ್ ಏನು ಬ್ರೋ? ಈಗ RTOದವರು ಸಡನ್ನಾಗಿ ಈ ರೀತಿ ಮಾಡಿರೋದ್ರಿಂದ
ಸೊ ನಿಮ್ಮ ಒಪಿನಿಯನ್ ಏನು ಇದಕ್ಕೆ? ನೀವು ಆರ್ ಟಿ ಓದವ್ರಿಗಾಗಿರ್ಬೋದು ಅಥವಾ ಆಟೋ ಚಾಲಕರಿಗಾಗಿರ್ಬೋದು, ನೀವು ಆ್ಯಸ್ ಅ ರೈಡರ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಇನ್ಫ್ಲುಯೆನ್ಸ್, ಈ ವಿಡಿಯೋಸು ಇದೆಲ್ಲ ಸೈಡ್ಗೆ ಇಟ್ಬಿಟ್ರೆ ನಾವೊಬ್ಬ ರೈಡರ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನಾನು ಆ್ಯಕ್ಚುಲಿ ರೈಡರ್ ಆಗಿ ಏನು ಹೇಳ್ಬೇಕಪ್ಪ ಅಂತಂದರೆ, ನೋಡಿ ಇವಾಗ ಆ್ಯಪಲ್ಲಿ ಆಪ್ಷನ್ ಇದೆ, ಸೊ ಅದಕ್ಕೆ ನಾವು ಗಾಡಿನ ಡ್ರೈವ್ ಮಾಡ್ತಾ ಇದ್ದೀವಿ. ಆ್ಯಪಲ್ಲಿ ಆಪ್ಷನ್ನೇ ಇಲ್ಲ ಅಂತಂದರೆ ರೈಡ್ರು ತನ್ನ ರ್ಯಾಪಿಡೋ ಕಸ್ಟಮರ್ನ ಕೂಡಿಸ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ಗೌರ್ಮೆಂಟಿಂದ ಆಗಲಿ, ಆರ್ ಟಿ ಒ ಅಧಿಕಾರಿಗಳಿಂದ ಆಗಲಿ, ಆಟೋದವರಿಂದ ಆಗಲಿ, ಮೂವರಿಂದ ಒಂದೇ ಒಂದು ರಿಕ್ವೆಸ್ಟ್, ಯಾವುದೇ ರೈಡ್ರ್ ಸಿಕ್ಕರೆ ಫಸ್ಟ್ ನೀವು ಅವ್ರ ಗಾಡಿ ಕೀನ ಕಿತ್ಕೊಳ್ತೀರಾ, ಈ ಒಂದು ಕೆಲಸನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಕಷ್ಟಪಟ್ಟು ಗಾಡಿನ ತೊಗೊಂಡಿರ್ತಾನೆ, ಗಾಡಿ ಕಿತ್ಕೊಳ್ಳೋದು, ಮೊಬೈಲ್ ಹೊಡಿಯೋದು, ಹೆಲ್ಮೆಟ್ನ ಹೊಡಿಯೋದು, ಇದೆಲ್ಲ ಮಾಡೋದ್ರಿಂದ ಏನು ಬರಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಿಗೆ ತೊಂದರೆ ಕೊಟ್ಟಂಗೆ. ಸೊ ಆದಷ್ಟು ನೀವೇ ಯೋಚನೆ ಮಾಡಬೇಕಾಗಿರುತ್ತಂತಕ್ಕಂಥದ್ದು ಆಟೋ ಡ್ರೈವರ್ಸ್ಗೆ ಹೇಳ್ತಾ ಇರೋದು ನಾನಿದು. ಇನ್ನು ಆರ್ ಟಿ ಒದವರಿಗೆ ಮತ್ತು ಕಂಪ್ನಿಯವ್ರಿಗೆ ಹೇಳ್ಬೇಕಪ್ಪ ಅಂತಂದರೆ, ಅವ್ರವ್ರ ನಡುವೆ ಏನಿದೆ ಗೊಂದಲಗಳು, ಲೈಕ್ ನಮಗೆ ಆದಂಥ ಒಂದು ನಮಗೆ ಆದಂಥ ಒಂದು ಗೈಡ್ಲೈನ್ಸ್ನ ಕೊಟ್ಟರೆ ನಮ್ಮ ರೈಡರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವರು ಕೂಡ ಮುಂದೆ ಕೆಲಸ ಮಾಡಲಿಕ್ಕೆ ಫ್ಯೂಚರಲ್ಲಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಬ್ರೋ, ಈಗ ಗೈಡ್ಲೈನ್ಸ್ ಅಂದರೆ ಅಲ್ವಾ, ಸೊ ನಿಮಗೆ ಗೊತ್ತಿದೆ ನಮ್ಮ ಹೈಕೋರ್ಟ್ ಬಂದ್ಬಿಟ್ಟು ಇದಕ್ಕೆ ಆದಂಥ ಒಂದಷ್ಟು ಗೈಡ್ಲೈನ್ಸ್ನ ಮಾಡಬೇಕು ಅಂತ. ಆದರೆ ಅದಕ್ಕೆ 3 ತಿಂಗಳು ಟೈಮ್ ಕೊಟ್ಟಿದ್ರು ನಮ್ಮ ಸರ್ಕಾರದವರು, ಆದರೆ ಅದನ್ನು ನಿರಾಕರಿಸಿದ್ರು. ಸೊ ಈಗ ನಮ್ಮ ಸರ್ಕಾರದವರೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಏನಂದರೆ ನಮಗೆ ಬೈಕ್ ಟ್ಯಾಕ್ಸಿ ಬೇಡ ಅಂತ. ಸೊ ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಈಗ ಗೈಡ್ಲೈನ್ಸ್ ಕೊಟ್ಟಿಲ್ಲ ಅಥವಾ ಕೊಟ್ಟರೆ ಏನು ಮಾಡ್ತೀರಾ? ಕೊಡಬೇಕಾ ಕೊಡಬಾರ್ದ? ಯಾವ ರೀತಿ ನಿಮ್ಮ ಒಪಿನಿಯನ್? ಬ್ರೋ, ಏನಪ್ಪ ಅಂತಂದರೆ ಗೈಡ್ಲೈನ್ಸ್ ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ತುಂಬಷ್ಟು ಜನ ರ್ಯಾಪಿಡೋ ಮಾಡ್ತಾಯಿದ್ದಾರೆ, ಊಬರ್ ಮಾಡ್ತಾಯಿದ್ದಾರೆ, ಪೋಟ್ರ್ ಮಾಡ್ತಾಯಿದ್ದಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಏನೇನೋ ಮಾಡಿಕೊಂಡು ಇದನ್ನೂ ಮಾಡ್ತಾ ಇರ್ತಾರೆ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಇವಾಗ ನಾವು ಫುಲ್ ಟೈಮ್ ಮಾಡೋರು, ಸೊ ನಮಗಾದಂಥ ಒಂದು ಗೈಡ್ಲೈನ್ಸ್ನ ಕೊಟ್ಟರೆ ಇದು ಇಂಥವರೇ ಮಾಡಬೇಕು, ಈ ಗಾಡಿನೇ ಇರಬೇಕು, ಈ ಥರ ನಂಬರ್ ಪ್ಲೇಟೇ ಇರಬೇಕು ಅಂತ ಏನಾದರೂ ಒಂದು ಗೈಡ್ಲೈನ್ಸ್ ಬಂತು ಅಂದರೆ ನಮಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೇ ಆರ್ಡರ್ಸ್ ಅಂತೂ ತುಂಬ ಕಡಿಮೆ ಆಗಿದ್ದಾವೆ ಬೆಂಗಳೂರಲ್ಲಿ. ಯಾಕಪ್ಪ ಅಂತಂದರೆ ಅದು ನಿಮಗೂ ಕೂಡ ಗೊತ್ತು, ಸೊ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಗೌರ್ಮೆಂಟಿಂದ ಒಂದೇ ಒಂದು ರಿಕ್ವೆಸ್ಟ್, ನಮಗಾದಂಥ ಒಂದು ಗೈಡ್ಲೈನ್ಸ್ನ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇರೋದು ಈ ವಿಡಿಯೋ ಮೂಲಕ. ಓಕೆ ಬ್ರೋ, ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಗೈಡ್ಲೈನ್ಸ್ನ ಕೊಟ್ಟರೆ ನಿಮಗೆ ಏನು ಗೈಡ್ಲೈನ್ಸ್ ಬೇಕು ಬ್ರೋ? ಯಾವ ಥರ, ಲೈಕ್ ಯೆಲ್ಲೋ ಬೋರ್ಡ್ ಆ್ಯಂಡ್ ಟಿ ಶರ್ಟ್, ಯಾವ ಥರ ನಿಮ್ಮ ಒಪಿನಿಯನ್? ಬ್ರೋ ನೋಡಿ, ಇವಾಗ ನೋಡಿ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಹೊಡೀರಿ ಅಂತ ಹೇಳ್ತಾರೆ, ಆಟೋದವರಾಗಿರಲಿ, ಕ್ಯಾಬವ್ರಾಗಿರಲಿ, ಬೇರೆಯವರಾಗಿರಲಿ. ಸೊ ಯೆಲ್ಲೋ ಬೋರ್ಡ್ ಮಾಡಿಸ್ಲಿಕ್ಕೆ ಅಂತಂದರೆ ನಾವೇ ಹೋಗಿ ಖುದ್ದಾಗಿ ಮಾಡಿಸ್ಕೊಳಕ್ಕಾಗಲ್ಲ. ಗೌರ್ಮೆಂಟ್ ಕಡೆಯಿಂದ ನಮಗೆ ಗೈಡ್ಲೈನ್ಸ್ ಕೊಟ್ಟರೆ ನಾವು ಯೆಲ್ಲೋ ಬೋರ್ಡ್ ಮಾಡ್ಸೋಕ್ಕೆ ನಾವು ರೆಡಿ. ಅದೇನು ಪ್ರೊಸೀಜರ್ ಇದೆ ಅದು ನಮಗೆ ಹೇಳಿದರೆ ನಾವು ಗಾಡಿನ ರೆಡಿ ಮಾಡಿಸ್ಕೊಂಡು ಯೆಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ತೀವಿ ಬ್ರೋ. ಓಕೆ ಬ್ರೋ, ಈಗ ಕಂಪ್ನಿಯವ್ರು ಅಕಸ್ಮಾತ್ ಅದನ್ನು ನಿರಾಕರಿಸಿದ್ರೆ, ಈಗ ಯಾಕಂದರೆ ಇನ್ ಫ್ಯೂಚರ್ ಕಂಪ್ನಿಯವ್ರು ಯಾವ ರೀತಿ ಇದು ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಕಂಪ್ನಿಯವರು ಕೆಲವೊಂದು ಟೈಮ್ ಅವರ ವರ್ತನೆ ನೋಡಿದ್ರೆ ಅವ್ರಿಗೆ ವೈಟ್ ಬೋರ್ಡೇ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಯಾಕಂದರೆ ಎಲ್ಲೋ ಬೋರ್ಡ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ಮತ್ತೆ ಸುಮಾರು ರೈಡರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಇದು ಅನ್ನೋದು ಒಂದಷ್ಟು ಅವರ ಒಪಿನಿಯನು. ಸೊ ನೀವು ಏನು ಹೇಳ್ತೀರಾ ಕಂಪ್ನಿಯವ್ರಿಗೆ? ಅಂದರೆ ಲೈಕ್ ಕಂಪ್ನಿಯವ್ರು ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಬೇಡ ಅಂದರೆ ಅಥವಾ ಬೇಕು ಅಂದರೆ? ಓಕೆ, ಸೊ ಗೌರ್ಮೆಂಟ್ ಅವರು ಏನು ಗೈಡ್ಲೈನ್ಸ್ ಕೊಡ್ತಾ ಇರ್ತಾರೆ ಅದನ್ನು ಕೂಡ ಕಂಪ್ನಿಯವರು ಫಾಲೋ ಮಾಡಬೇಕಾಗಿರುತ್ತೆ. ಸಪೋಸ್ ಇವಾಗ ಗೌರ್ಮೆಂಟ್ ಕಡೆಯಿಂದ ಗೈಡ್ಲೈನ್ಸ್ ಬಂತು ಅಂತಂದರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಿಸ್ಬೋದು ಅಂತ ಹೇಳ್ಬಿಟ್ಟು, ಸೊ ಕಂಪ್ನಿಯವರು ಅದಕ್ಕೆ ಅಗ್ರಿ ಆಗಬೇಕಾಗಿರುತ್ತೆ. ಇಲ್ಲ ಅಂದರೆ ಅವ್ರ ಆ್ಯಪ್ನ ಲೈಕ್ ಆಪ್ಷನ್ನ ರಿಮೂವ್ ಮಾಡಬೇಕು. ಆಪ್ಷನ್ನ ರಿಮೂವ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಯೆಲ್ಲೋ ಬೋರ್ಡು ಟೂ ವೀಲರ್ನ ನಡೆಸ್ಬೋದು. ಹೆಂಗೆ ಅಂತಂದರೆ, ಇವಾಗ ಸಪೋಸ್ ನೀವು ಗೋವಾ ಹೋಗಿದ್ರೆ ಗೋವಾ ಪಂಜಿಮ್ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಯೆಲ್ಲೋ ಬೋರ್ಡ್ ಗಾಡಿಗಳು ಸಾಲಾಗಿ ನಿಂತಿರ್ತವೆ. ಓಕೆ, ಸೊ ಅಲ್ಲಿ ಹೆಂಗೆ ಅಂತಂದರೆ ಯಾವ ಆ್ಯಪು ನಡೆಯಲ್ಲ, ನಡೆಸಂಗಿಲ್ಲ ಅವರು. ಯಾಕಂದರೆ ಎಲ್ಲ ಯೆಲ್ಲೋ ಬೋರ್ಡಲ್ಲಿ ಅವ್ರು ಇದು ಮಾಡ್ಕೊಂಡಿರ್ತಾರೆ. ಸೊ ನಾವು ಡೈರೆಕ್ಟಾಗಿ ಹೋಗಿ ಕೇಳ್ತೀವಿ, ಸರ್ ಬಾಗಾ ಬೀಚ್ ಹೋಗಬೇಕು, 100 ರೂಪಾಯಿ 150 ರೂಪಾಯಿ ತಗೊಳ್ಳಿ ಸರ್. ಹಿಂಗೆ ಇಂಥ ಒಂದು ಲೈಕ್ ಇಂಪ್ಲಿಮೆಂಟ್ ಆದರೂ ಕೂಡ ನಮಗೂ ಒಳ್ಳೆಯದೇ. ಓಕೆ ಬ್ರೋ, ನಮ್ಮ ಬೆಂಗಳೂರಿಗೆ ಇದು ನನ್ನ ಸುಮಾರು ದಿನಗಳಿಂದ ನನ್ನ ಪ್ರಶ್ನೆ, ನಿಜವಾಗ್ಲೂ ನಮ್ಮ ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿನ ಅವಶ್ಯಕತೆ ಇದೆಯಾ, ಬೇಕಾ ನಮ್ಮ ಬೆಂಗಳೂರಿಗೆ? ಯಾಕಂದರೆ ಆಟೋದವ್ರು ಹೇಳ್ತಾರೆ ಸೇಫ್ಟಿ ಇಲ್ಲ, ವುಮೆನ್ಸ್ ಸೇಫ್ಟಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಒಂದಷ್ಟು ಜನ ಇದು ಬೇಕು ಅಂತಾರೆ. ಬಟ್ ನಾನು ನಿಮಗೆ ಕೇಳೋದು, ನಿಜವಾಗ್ಲೂ ನಮ್ಮ ಬೆಂಗಳೂರಿಗೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆಯಾ ಬ್ರೋ? ಆ್ಯಂಡ್ ಏನಕ್ಕೆ ಬೇಕು ನಿಮಗೆ ಬೈಕ್ ಟ್ಯಾಕ್ಸಿ? ಓಕೆ, ಬೈಕ್ ಟ್ಯಾಕ್ಸಿ ಏನಕ್ಕೆ ಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಬೈಕ್ ಟ್ಯಾಕ್ಸಿ ಅನ್ನೋದು ಯೂಸ್ ಮಾಡ್ತಾ ಇರೋದು ಮಿಡಲ್ ಕ್ಲಾಸ್ದವರು. ಓಕೆ, ಯಾರೇ ದುಡ್ಡಿಂದವರು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾ ಇಲ್ಲ. ಅವ್ರವ್ರ ಪರ್ಸ್ನಲ್ ಕಾರ್ಗಳಿರ್ತವೆ, ಅವರು ಅದರಲ್ಲಿ ಹೋಗ್ತಾರೆ. ಸೊ ಬೈಕ್ ಟ್ಯಾಕ್ಸಿ ಬೇಕಾಗಿರೋದು ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ, 15-20 ಸಾವಿರ ಆಫೀಸಲ್ಲಿ ಕಾರ್ಪೊರೇಟಲ್ಲಿ ಜಾಬ್ ಮಾಡೋರಿಗೆ ಬೈಕ್ ಟ್ಯಾಕ್ಸಿ ಬೇಕಾಗಿರುತ್ತೆ. ಸೊ ಬೈಕ್ ಟ್ಯಾಕ್ಸಿ ತಗೊಳ್ಳೋದ್ರಿಂದ ನೋಡಿ 2 ಬೆನಿಫಿಟ್ ಇದೆ. ಫಸ್ಟ್ ಆಫ್ ಆಲ್ ನಿಮಗೆ ದುಡ್ಡು ಉಳಿತಾಯ ಆಗುತ್ತೆ. ಎರಡನೇದು ಬಂದುಬಿಟ್ಟು ನಿಮ್ಗೆ ಏನಪ್ಪ ಅಂತಂದರೆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ. ಸೊ
ಆಟೋ ಕ್ಯಾಬಲ್ಲಿ ತಗೊಂಡ್ರೆ ನಾವು 45 ಮಿನಿಟ್ಸ್ ತೋರಿಸೋದನ್ನು ಬೈಕ್ ಟ್ಯಾಕ್ಸಿಯಲ್ಲಿ ಹೋದರೆ ನಾವು ಆರಾಮಾಗಿ 25 to 30 ಮಿನಿಟ್ಸಲ್ಲಿ ಕವರ್ ಮಾಡ್ಬೋದು. ಸೊ ಇನ್ನೊಂದು ನೀವು ಸೇಫ್ಟಿ ಬಗ್ಗೆ ಅಂತ ಹೇಳಿದ್ರಿ. ಸೊ ಲೇಡೀಸ್ ಸೇಫ್ಟಿ ಅಂದರೆ ಅದರಲ್ಲಿ ಅದು ಏನಪ್ಪ ಅಂತಂದರೆ ಎಲ್ಲ ರೈಡರ್ಸು ಒಂದೇ ಥರ ಇರಲ್ಲ. ಓಕೆ, ಎಷ್ಟೋ ಜನ ರೈಡರ್ಸು ರಾತ್ರಿ 12-1 ಗಂಟೆಗೆ ತನ್ನ ಗಾಡಿ ಪಂಚರ್ ಆದರೂ ಕೂಡ ಪಂಚರ್ನ ಅಲ್ಲೇ ಹಾಕ್ಕೊಂಡ್ಬಿಟ್ಟು ಲೇಡೀಸ್ಗೆ ಮನೆ ಹತ್ರ ಡ್ರಾಪ್ ಮಾಡಿರೋ ರೈಡರ್ಸ್ ಕೂಡ ಇದ್ದಾರೆ ನಮ್ಮದ್ರಲ್ಲಿ. ಸೊ ಇಷ್ಟೆಲ್ಲ ಲೈಕ್ ಈ ಥರ ಎಲ್ಲ ಇದೆ. ಇಷ್ಟೇ ನಾನು ಹೇಳೋದು, ರಿಕ್ವೆಸ್ಟ್ ಇದು ಗೌರ್ಮೆಂಟ್ಗೆ. ಓಕೆ, ಸೊ ಈ ಟ್ರಾಫಿಕ್ ಎಲ್ಲ ಅದನ್ನೆಲ್ಲ ನೋಡಿದ್ರೆ ಬೈಕ್ ಟ್ಯಾಕ್ಸಿ, ಯಾಕಂದರೆ ಬೈಕ್ ಟ್ಯಾಕ್ಸಿಯಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ಇದಿದೆ, ಅಂದರೆ ಒಂದು ಒಪಿನಿಯನ್ ಇದೆ. ಓಕೆ, ನಾನು ನಿಮ್ಗೊಂದು ಹೇಳ್ತೀನಿ. ಸೊ ಸಿಲ್ಕ್ ಬೋರ್ಡಿಂದ ಮಾರತಹಳ್ಳಿಗೆ ಹೋಗಲಿಕ್ಕೆ 2 ವೀಲರಲ್ಲಿ ಇವಾಗ 30 ಮಿನಿಟ್ಸ್ ತೋರಿಸುತ್ತೆ. ಆ್ಯಸ್ ಯೂಸ್ವಲ್ ನಾನು ನೋಡಿದ ಪ್ರಕಾರ 30 to 45 ಮಿನಿಟ್ 2 ವೀಲರಲ್ಲಿ ತೋರಿಸುತ್ತೆ. ಅದೇ ನಾನು ಬಸ್ ಹಿಡ್ಕೊಂಡು ಹೋದರೆ ಒಂದು 1.5 ಅವರ್ ಕೂಡ ಆಗುತ್ತೆ. ಆಟೋ ಅಥವಾ ಕ್ಯಾಬ್ ತಗೊಂಡ್ರೆ ನಾನು 1 ಅವರ್ ಬೇಕೇ ಬೇಕು ಮಿನಿಮಮ್ಮು. ಸೊ ಇದರಲ್ಲಿ ನೋಡೋದಪ್ಪ ಅಂತಂದರೆ ರೈಡರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಹೆಂಗೆ ಡ್ರೈವ್ ಮಾಡ್ತಿದ್ದಾರೆ ಅಂತಬಿಟ್ಟು. ಸೇಫ್ಟಿಯಾಗಿ ಡ್ರೈವ್ ಮಾಡ್ತಾ ಇದ್ದಾರಾ, ಇಲ್ಲ ಫುಟ್ಪಾತ್ ಮೇಲೆ ಓಡಿಸ್ತಾ ಇದ್ದಾರಾ. ಸೊ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಡಿಪೆಂಡ್ ಆಗುತ್ತೆ ಯಾರು ಎಷ್ಟು ಬೇಗ ಎಲ್ಲಿ ರೀಚ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಓಕೆ ಬ್ರೋ, ಫೈನಲ್ ಆಗಿ ನಾವು ಎಷ್ಟೇ ಡಿಸ್ಕಷನ್ ಮಾಡಿದ್ರು ಅಥವಾ ನಾವು ಎಷ್ಟೇ ಮಾತಾಡಿದ್ರು ಕೂಡ ಸರ್ಕಾರದ್ದು ಒಂದು ಡಿಸಿಷನ್ ಆಗುತ್ತೆ. ಸೊ ನಮ್ಮ ರೈಡರ್ಸ್ಗೆ ಬೈಕ್ ಟ್ಯಾಕ್ಸಿ, ಎಕ್ಸ್ಪೆಷಲಿ ರೈಡ್ ಮಾಡೋಂಥ ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫೈನಲ್ ಆಗಿ? ಇವಾಗ ಸದ್ಯದಲ್ಲಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ಸದ್ಯದಲ್ಲಿ ಯಾರು ಬೈಕ್ ಟ್ಯಾಕ್ಸಿನ ಹೊಡಿಯೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಸಿಗಾಕೊಳ್ತು ಅಂತಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೇನೆ 15,000 to 20,000 ದಂಡನೂ ಬೀಳುತ್ತೆ. ಅದು ಬಿಟ್ಟು ನಿಮ್ಮ ಕಮಿಟ್ಮೆಂಟ್ಸ್ ಇದ್ದಾವೆ. ಸೊ ನನಗೂ ಕೂಡ ಕಮಿಟ್ಮೆಂಟ್ಸ್ ಇದೆ. ನಾನು ಕೂಡ 7-8 ಸಾವಿರ ರೂಪಾಯಿ ವಾರಕ್ಕೆ ದುಡಿಲೇಬೇಕು, ಇಲ್ಲಾಂದರೆ ನನ್ನ ಮನೆ ನಡೆಯಲ್ಲ. ಸೊ ಸದ್ಯಕ್ಕೆ ನಾನು ಪೋಟ್ರೋ ಝೊಮ್ಯಾಟೊ ಸ್ವಿಗ್ಗಿನೋ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ರೈಡರ್ಸಿಂದ ಒಂದೇ ಒಂದು ರಿಕ್ವೆಸ್ಟು, ಸ್ವಲ್ಪ ದಿನ ತಾಳ್ಮೆ ಇರಲಿ, ಒಳ್ಳೆ ದಿನಗಳು ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಕೂಡ ಬೇರೆ ಯಾವುದಾದ್ರೂ ಕೆಲಸನ ನೋಡಿಕೊಂಡು ಜಾಯಿನ್ ಮಾಡಿಕೊಂಡು ಆಮೇಲೆ ನೀವು ಮತ್ತೆ ಇದೇ ಫೀಲ್ಡ್ಗೆ ಬರ್ಬೋದು. ಓಕೆ, ಸೊ ಬೈಸ್ ಇದಾಗಿತ್ತು. ಫೈನಲ್ ಆಗಿ ಏನಂತಂದರೆ ನಾವು ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇದೆ. ಸೊ ಆ ಕಮಿಟ್ಮೆಂಟ್ಸ್ ಇಟ್ಕೊಂಡು ದುಡುಕಿ ಆಚೆ ಬಂದು ಸಿಗಾಕೊಂಡು ತೊಂದರೆಗೆ ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಯಾಕಂತಂದರೆ ಕಂಪ್ನಿಯವರು ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ನೀವು ಅಕಸ್ಮಾತ್ ಸಿಗಾಕೊಂಡ್ರೆ ಆ ಗಾಡಿನ ಬಿಡಿಸ್ಕೋಬೇಕು ಅಂದರೆ 5,000 to 10,000 ಕೊಡಬೇಕು. ಆ ದುಡ್ಡು ನೀವೇ ಕೈಯಿಂದ ಕೊಡಬೇಕು. ನಾವು ದುಡಿಯೋದು ದಿನಕ್ಕೆ 500 to 1,000 ರೂಪಾಯಿ. ಸೊ ಅದು ನಾವು ಕಷ್ಟ ಆಗುತ್ತೆ. ನಾನು ಹೇಳೋದು, ಒಂದು ಸ್ವಲ್ಪ ದಿವಸ ತಾಳ್ಮೆಯಿಂದ ಇದ್ದು ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ. ಪೋರ್ಟರ್ ಇದೆ, ರ್ಯಾಪಿಡೋ ಬಿಟ್ಟು ಅಂದರೆ ಬೈಕ್ ಟ್ಯಾಕ್ಸಿಯಲ್ಲೇ ಬಿಟ್ಟು ರ್ಯಾಪಿಡೋದಲ್ಲೇ ಪಾರ್ಸಲ್ ಇದೆ, ಫುಡ್ ಇದೆ. ಸೊ ಬೇರೆ ಬೇರೆ ಇದೆ, ಅದನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅದು ಮಾಡಬೇಡ ಅಂತ ಏನಾದರೂ ಹೇಳ್ಬೋದೇನೋ, ಏನೋ ಬ್ರೋ? ಎಸ್.